ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ನ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಭಾಲ್ಕಿಯಲ್ಲಿ ರಕ್ತದಾನ ಶಿಬಿರ. ಇನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಡಾಕ್ಟರ್ ಶೈಲಜಾ ತಳವಾಡಿ ಅವರು ಮನವಿಯನ್ನ ಮಾಡಿದ್ದಾರೆ. ಇನ್ನು ದಿನಾಂಕ 2 ಆಗಸ್ಟ್ 2026ರಂದು ಭಾಲ್ಕಿಯ ತಳವಾಡಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತ ಆಸ್ಪತ್ರೆ ವೈದ್ಯೆ ಡಾಕ್ಟರ್ ಶೈಲಜಾ ತಳವಾಡಿ, ರಕ್ತದಾನವು ಜೀವ ಉಳಿಸುವಂತ ಮಹಾದಾನವಾಗಿದೆ. ಇನ್ನು ಆರೋಗ್ಯವಂತ ವ್ಯಕ್ತಿಯೊಬ್ಬರು ನಿಯಮಿತವಾಗಿ ರಕ್ತದಾನ ಮಾಡೋದ್ರಿಂದ ಅನೇಕ ಜೀವಗಳನ್ನ ಉಳಿಸಬಹುದು. ಇನ್ನು ರಕ್ತದಾನದ ಬಗ್ಗೆ ಜನರಲ್ಲಿರುವಂತಹ ಅನಗತ್ಯ ಭಯವನ್ನ ದೂರು ಮಾಡಿ ಸಮಾಜದ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಅಂತ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾಲ್ಕಿ ರೋಟರಿ ಕ್ಲಬ್ ಫೌಂಡರ್ ಅಮಿತ್ ಅಸ್ಟೋರೆ, ಡಾಕ್ಟರ್ ವಸಂತ ಪವಾರ್, ಭೂತಪೂರ್ವ ಗವರ್ನರ್, ಕಲ್ಯಾಣ ಝೋನ್ ಇನ್ನಿತರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭಾಲ್ಕಿಯಿಂದ ಕ್ಯಾಮರಾಮನ್ ಇಸ್ಮಾಯಿಲ್ ಜೊತೆ ಸ್ಯಾಂಬಲ್ ವರದಿ. ಎಲ್ಲ ನನ್ನ ಪ್ರೆಸ್ ಬಂಧುಗಳಿಗೆ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಆ್ಯಂಡ್ ನಮ್ಮ ಕರೆಗೆ ಹೋಗ್ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಪ್ರೆಸ್ ಆ್ಯಕ್ಚುಲಿ ಒಂದು ಒಳ್ಳೆ ಕೆಲಸ ಮಾಡುತ್ತೆ, ಜನರಿಗೆ ಅವೇರ್ನೆಸ್ ಮೂಡಿಸಲು ಮತ್ತು ಯಾವುದೇ ಒಳ್ಳೆಯ ಕೆಲಸಗಳನ್ನು ಆಗೋದನ್ನು ಹೇಳಲು ಅಷ್ಟೇ, ಮತ್ತು ಯಾವುದು ಒಳ್ಳೆ ಕೆಲಸ ನಡೀತಾ ಇದೆ ಅದ್ರ ಬೆನಿಫಿಟ್ ತೊಗೊಳಕ್ಕೂ ಪ್ರೆಸ್ ಒಂದು ಒಳ್ಳೆ ಕೆಲಸ ಮಾಡುತ್ತೆ. ಆ್ಯಂಡ್ ನಾವಿವತ್ತು ನಿಮಗೆ ಕರೆದಿದ್ದು ಏನಕ್ಕಂದರೆ, ನಾವು ಭಾಲ್ಕಿ ಜನ ಮತ್ತು ಅಕ್ಕಪಕ್ಕ ಎಲ್ಲ ಜನರಿಗೂ ನಾವೊಂದು ಮಾಡ್ತಾ ಇರೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಬಗ್ಗೆ, ಒಂದು ಫ್ರೀ ಬ್ಲಡ್ ಡೊನೇಷನ್ ಕ್ಯಾಂಪ್ ರೋಟ್ರಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಯಾವತ್ತು 2 ಆಗಸ್ಟ್ ಅಂದರೆ ಸಂಡೇ ಬೆಳಗ್ಗೆ 10 ಗಂಟೆಯಿಂದ ಮಾಡ್ತಾ ಇದ್ದೀವಿ. ನೋಡಿ, ಬ್ಲಡ್ ಡೊನೇಷನ್ ಅನ್ನೋದು ಒಂದು ವೆರಿ ದೊಡ್ಡ ಜನಸೇವೆ. ನಾವು ಯಾವುದೇ ಒಂದು ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು. ಒಂದು ಟಾನಿಕ್ ಆಯಿತು, ಒಂದು ಇಂಜೆಕ್ಷನ್ ಆಯಿತು, ಯಾವುದು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಬ್ಲಡ್ ಒಂದೇ ಇದಕ್ಕೆ ಅದು ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಇನ್ನೊಬ್ಬರು ತನ್ನ ಮೈಯಿಂದ ಇನ್ನೊಬ್ರಿಗೆ ಕೊಟ್ಟರೆ ಮಾತ್ರ ಬ್ಲಡ್ ಡೊನೇಷನ್ ಆಗುತ್ತೆ. ಆ್ಯಂಡ್ ನಮ್ಮ ರೋಟ್ರಿ ಮೋಟೋ ಇದೆ, ಸರ್ವಿಸ್ ಬಿಫೋರ್ ಸೆಲ್ಫ್, ಹ್ಯುಮ್ಯಾನಿಟಿ. ಒಂದು ಜೀವ ಉಳಿಸೋ ಕೆಲಸ ಮಾಡೋ, ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ರೋಟ್ರಿ ಕಡೆಯಿಂದ ಶುರು ಮಾಡಬೇಕಂತ ಮಾಡಿದ್ವಿ. ಸೊ ಎಲ್ಲರಿಗೂ ನಾನು ಇನ್ವೈಟ್ ಮಾಡಬೇಕಂತ ಇದ್ದೀನಿ. ಭಾಲ್ಕಿ ಸುತ್ತಮುತ್ತ ಎಲ್ಲ ಜನರಿಗೂ ಬಂದು ಬ್ಲಡ್ ಡೊನೇಟ್ ಮಾಡಿರಿ. ಒಂದು ಬ್ಲಡ್ ಡೊನೇಟ್ ಮಾಡಿದ್ರೆ 3 ಜೀವ ನಾವು ಉಳಿಸ್ಬೋದು. ಒಂದೇ ಸರಿ 350 ml ಬ್ಲಡ್ ಡೊನೇಟ್ ಮಾಡಿದ್ರೆ, ಒಂದು ಬ್ಲಡ್ ಡೊನೇಟ್ ಮಾಡಬೇಕಂದ್ರೆ 1 ಲೀಟ್ರ್ ತೊಗೋತಾರಂತ ಜನ ಅನಿಸ್ತಾರೆ. ಅಷ್ಟೊಂದು ತೊಗೊಳೋದಿಲ್ಲ, ಜಸ್ಟ್ 350 ml ತೊಗೊಳ್ತಾರೆ. ಬಟ್ ಆ 350 ml ನಮಗೆ ಏನಾಗುತ್ತೆ, ಯಾರಿಗೋ ಒಬ್ಬರಿಗೆ ಜೀವ ಉಳಿಸ್ತೀವಿ ಅದು ಗೊತ್ತಿರುತ್ತೆ. ಬಟ್ ಇನ್ನೊಬ್ಬರಿಗೆ ಒಂದು ಪೂರ ಲೈಫ್ ಟೈಮ್ ಒಂದು ಜೀವ ಕೊಟ್ಟಂಗಿದೆ ಒಂದು ಬ್ಲಡ್ ಕೊಟ್ಟರೆ. ಸ್ಪೆಷಲಿ ನೋಡಿರಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಎಲ್ಲ ಆದರೂ ಇತ್ತು, ನಮ್ಮ ಡಾಕ್ಟ್ರಾಗಿ ನನಗೆ ಗೊತ್ತಿದೆ ಎಷ್ಟು ನಮ್ಮದು ಮಗು ತಾಯಿಗೆ ಉಳಿಸ್ಬೋದು ನಾವು. ಎಷ್ಟು ರಕ್ತಹೀನತೆಯಿಂದ ಸಿಸೇರಿಯನ್ ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ, ದೊಡ್ಡ ಆಪ್ರೇಷನ್ ಆಗಬೇಕಾದಾಗ ಬ್ಲಡ್ ಎಷ್ಟು ಇಂಪಾರ್ಟೆಂಟ್ ಇದೆ. ಸಿಗ್ಲಾರ್ದೆ ಹಲವಾರು ಜನ ಬರುತ್ತಾ ಇದ್ದಾರೆ. ಎಲ್ಲ ಬ್ಲಡ್ ಬೇಕು, ಸೊ ನಾವು ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ಮತ್ತು ಇನ್ನೊಂದು ನಮಗೆಲ್ಲರಿಗೂ ಗೊತ್ತಿದ್ದಂಗೆ, ಮಕ್ಕಳು ಇರ್ತಾವಲ್ಲ, ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಎನಿಮಿಯಾ ಮಕ್ಕಳು ಇರ್ತಾರೆ, ಅವ್ರಿಗೆ ತಿಂಗಳಿಗೆ ಒಂದು ಬ್ಲಡ್ ಏರಿಸಬೇಕಾಗುತ್ತೆ. ಅಂಥವ್ರಿಗೂ ಭಾಳಷ್ಟು ಹೆಲ್ಪ್ ಆಗುತ್ತೆ. ಸೊ ನಾವು ಒಂದು ಬ್ಲಡ್ ಕೊಟ್ಟರೆ ಇಟ್ಸ್ 1 ನಿಮಿಷದ ಕೆಲಸ. ನಮಗೆ ಒಂದು 10 ನಿಮಿಷದಾಗ ಮುಗ್ದೇ ಹೋಗ್ಬಿಡೋದು ರಕ್ತ ಕೊಡೋದು. ಬಟ್ ಯಾರಿಗೆ ನಮ್ಮ ಬ್ಲಡ್ ತಲುಪಿರುತ್ತೆ ಅವ್ರ ಜೀವ ಉಳಿಸ್ತೀವಿ. ಅವ್ರು ನಮಗೆ ಒಂದು ಹೀರೋ ಅಂತ ತಿಳ್ಕೊತಾರೆ. ಅವ್ರ ಜೀವ ಉಳಿಸ್ತಾರೆ, ಮನೆ ಮಂದಿ ಎಲ್ಲರಿಗೂ ನಾವು ಒಂದು ಹೀರೋ ಆಗ್ತೀವಿ. ಸೊ ಎಲ್ಲರೂ ಬಂದು ಪ್ಲೀಸ್ ಬ್ಲಡ್ ಡೊನೇಟ್ ಮಾಡಿರಿ. ಬ್ಲಡ್ ಡೊನೇಟ್ ಮಾಡಿ ಇನ್ನೊಬ್ಬರ ಜೀವಕ್ಕೆ ಒಂದು ಹೀರೋ ಆಗಿ, ಡೆಫಿನೆಟ್ಲಿ ಯಾರ ಜೀವ ನಾವು ಉಳಿಸ್ತೀವಲ್ಲ ಅವ್ರಿಗೆ ಗೊತ್ತು. ಅವ್ರು ನಮಗೆ ಯಾರ್ದಾದ ಇದು ರಕ್ತ ತೊಗೊಂಡಿದ್ದೀವಿ, ಅವರಿಗೆ ಒಳ್ಳೇದಾಗಲಿ, ಅವ್ರು ಹೊಟ್ಟೆ ತಣ್ಣಗಿರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಅವ್ರು ನಮಗೆ ಹಸೆ ಹರಿಸ್ತಾರೆ. ಅದರ ಸಲುವಾಗಿ ತಾವೆಲ್ಲರೂ ಬಂದು ಡೊನೇಟ್ ಮಾಡಬೇಕು. ಇನ್ನೊಂದು, ಯಾರ್ಯಾರು ಕೊಡ್ಬೋದ್ರಿ ಮೇಡಮ್ ಅಂತ ಹೇಳ್ತಾರೆ. 18 ವರ್ಷದಿಂದ 65 ವರ್ಷ ತನಕ ಎಲ್ಲ ಬಂಧುಗಳು ಕೊಡ್ಬೋದು. ಆ್ಯಂಡ್ ಅದಕ್ಕೊಂದು ಕ್ರೈಟೇರಿಯಾ ಇರುತ್ತೆ, 50 kg ಹೆಚ್ಚಿರಬೇಕು, ರಕ್ತ ಅರೌಂಡ್ 10-11 ಗ್ರಾಮ್ಗಿಂತ ಹೆಚ್ಚಿರ್ಬೇಕಂತಿರುತ್ತೆ. ಸೊ ಇಷ್ಟಾದರೆ ಸಾಕು. ನಮಗೆ ಶುಗರ್ ಇದ್ರೆ ಕೊಡಬಾರ್ದೇನ್ರಿ, BP ಇದ್ರೆ ಕೊಡಬಾರ್ದೇನ್ರಿ, ಅವ್ರು ಇಲ್ಲಿ ಬಂದು ನೋಡ್ತಾರೆ, ಅವರೆಲ್ಲ ಕಂಟ್ರೋಲ್ನಾಗಿತ್ತಂದರೆ ಕೊಡ್ಬಹುದು ನಾವು. ಸೊ ಹೆಚ್ಚು ಟೆನ್ಷನ್ ತಗೋಬೇಡ್ರಿ. ನಿಮ್ಮದು ಪ್ರೆಸ್ ಮುಖಾಂತರ ನಾನು ಏನು ಹೇಳ್ಬೇಕಂತೀನಂದರೆ, ಫಸ್ಟ್ ಟೈಮ್ ಡೊನೇಟ್ ಮಾಡೋರಿಗೆ ಮೋಟಿವೇಟ್ ಆಗುತ್ತೆ. ನೀವು ಹಾಕೋದ್ರಿಂದ ಫಸ್ಟ್ ಟೈಮ್ ಅವರಿಗೆಲ್ಲ ಇಷ್ಟೆಲ್ಲ ಆಗುತ್ತಾ, ನನ್ನಿಂದ ಒಬ್ಬರು ಜೀವ ಉಳಿಯುತ್ತಾ, ಅವ್ರು ಬರಬೇಕಂತಾರೆ. ಇನ್ನೊಬ್ರು ವರ್ಷಕ್ಕೆ ಒಂದ್ಸರಿ ಕೊಡೋರು ಹಲವಾರು ಜನ ಇದ್ದಾರೆ. ಅವರೆಲ್ಲರಿಗೂ ನಾವು ಇನ್ನೊಂದು ಏನು ಹೇಳ್ಬೇಕಂತೀನಿ, ಬನ್ನಿ ಈ ರೋಟ್ರಿ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಒಂದು ಇನ್ನೊಬ್ರು ಜೀವ ಉಳಿಸ್ಲಿಕ್ಕೆ ಎವ್ರಿ ವರ್ಷ ಕೊಡ್ತೀನಿ. ಈ ವರ್ಷನೂ ಕೊಟ್ಟು ಜೀವ ಉಳಿಸೋಕ್ಕೆ ಹೆಲ್ಪ್ ಮಾಡಿರಿ. ಸೊ 2 ಆಗಸ್ಟ್ ನಿಮಗೆಲ್ಲರಿಗೂ ಕಾಯ್ತಾ ಇರ್ತೀವಿ. ಫಸ್ಟ್ ನಾನು ರೋಟ್ರಿ ಪ್ರೆಸಿಡೆಂಟ್, ನಾನು ಈ ವರ್ಷದ್ದು ಪ್ರೆಸಿಡೆಂಟ್ ಆಫ್ ರೋಟರಿ ಕ್ಲಬ್ ಆಫ್ ಭಾಲ್ಕಿ ಫೋರ್ಟ್. ಆ್ಯಂಡ್ ಫಸ್ಟ್ ನಾನು ಕ್ಯಾಂಪ್ ಸ್ಟಾರ್ಟ್ ಮಾಡೋದೇ ನಾನು ಬ್ಲಡ್ ಡೊನೇಟ್ ಮಾಡಿ. ಒಂದು ಹೆಣ್ಮಗಳಾಗಿ ಕೊಡಬಾರ್ದು ಅಂತ, ಹೆಣ್ಮಕ್ಳು ಕೊಡಬಾರ್ದು ಅಂತ ಭಾಳ ಮಂದಿಗೆ ಇರ್ತದೆ. ಸೊ ಈ ಕ್ಯಾಂಪನ್ನು ನಾನೇ ಬ್ಲಡ್ ಫಸ್ಟ್ ಡೊನೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ ಎಲ್ಲರೂ ಡೊನೇಟ್ ಮಾಡೋಣ, ಇನ್ನೊಬ್ಬರು ಜೀವ ಉಳಿಸಿ ಅವ್ರದ್ದು ಹೀರೋ ಆಗೋಣ. ಥ್ಯಾಂಕ್ ಯು.
काढायची करतात काढायची सभी इलेक्ट्रॉनिक्स पत्रकर्ता मीडिया बंधुओं को मेरा नमस्कार। आज जैसे कि मैडम ने आप सबको बता दिया है ब्लड डोनेशन के बारे में। मैडम ये हाल ही साल के अध्यक्ष है रोटरी क्लब भालकी कोट का, और हम साल साल को बहुत सारे ब्लड कैंप्स करते हैं। ये ब्लड डोनेशन कैंप करने से बहुत लोगों को फ़ायदा होता है। जो लोग एक्सीडेंट केस, दूसरे केस, दैनिक केस, उनको ब्लड नहीं मिलता है गरीब लोगों को, तो वो एक यूनिट बाज़ार में बोले तो प्राइवेट ब्लड बैंक से लिए तो 5,000 10,000 रुपये चार्ज करते हैं। तो ऐसा फ्री ब्लड डोनेट हम गवर्नमेंट हॉस्पिटल वालों को देने से और स्टोर करके गरीब लोगों को दे सकते हैं। इससे क्या होता है, जो देता है व्यक्ति उसको ही ज़्यादा फ़ायदा होता है। हमारा हार्ट का हेल्थ भी अच्छा होता है। 6 महीने को एक बार ब्लड डोनेट करने से हमारा वेट भी कम होता है और हमारे को नया एनर्जी बॉडी में पैदा होता है। क्यों बोले तो नया ब्लड हमारे पास तैयार होता है। हम देने से हमारा खून और ज़्यादा अच्छे तरह से बोन में फॉर्मेशन होता है। ये सब बहुत फ़ायदे हैं सब लोगों को। कई लोग क्या बोलते हैं, रूमर्स बोलते हैं कि ब्लड डोने से हमारे को वीकनेस आता है, हम ज़्यादा एक्टिविटीज़ नहीं कर सकते। ये झूठ बात है। हम कितना ज़्यादा ब्लड दिए बोले तो साल को 1 बार 2 बार हमारे को जरूर ब्लड देना चाहिए। आप सब आपके माध्यम से मैं सबको बोलना चाहता हूँ, भारतीय के सभी समस्त नागरिक को जो एबल है, जो ब्लड दे सकते हैं, जरूर आप तलवाड़े हॉस्पिटल को अगस्त 2 तारीख को आके अपना रक्तदान लेना बोल के मैं विनती आपके थ्रू करता हूँ। धन्यवाद। जय हिंद, जय भारत। ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.